ಸ್ವಂತ ಮನೆಗೆ ಬಂದಂಗೆ ಬರ್ತಾಳೆ. ನಾನು ಬಂದಾಗ ಹೇಳ್ತೀನಿ, ಈಗಳಮ್ಮ ಇಲ್ಲಿ ಇರಬೇಡ, ನಿಮ್ಮ ಮನೆಗೆ ನೀನು ಹೋಗು, ಇಲ್ಲೇ ಗಂಡನ ಮನೆ ಇಕ್ಕೊಂಡು ನಿನ್ನ ನಮ್ಮ ಮನೆಯಾಗಿದ್ರೆ ಯಾರನ್ನ ಏನು ಅನ್ಕೊಂತಾರೆ ಅಂತ ಹೇಳ್ತೀನಿ. ಅದು ಇಲ್ಲಿಗೆ ಯಾಕೆ ಬಂದಾಳು ಅವಳು, ಇಲ್ಲಿ ಯಾಕೆ ಬ್ಯಾಗ್ ಇಕ್ಕಾಳು ನಮ್ಮ ಮನೆಯಾಗೆ, ಇಲ್ಲಿ ಉಮ್ತಾಳೆ ಇಲ್ಲಿ ಓಡಾಡ್ತಾಳೆ. ನಾನೇನೋ ಬಿಡತ್ತ ಬಂದಾಳೆ ಅಂತ ಫಸ್ಟೇ ದಿನ ಒಂದಿನ ಸುಮ್ಮನಿದ್ದೆ. ನಮ್ಮ ಕಷ್ಟ ನಮಗೆ. ಈಗಳಮ್ಮ ನಿನ್ನ ಪಾಡಿಗೆ ನೀನು ನಿಮ್ಮ ಮನೆಗೆ ನೀನು ಹೋಗು, ಇಲ್ಲ ನಮಗಿದ್ರೆ ನಮ್ಮ ಮನೆಯಾಗೆ ಇರಬೇಡ ಅಂತೀನಿ, ನೀನು ಎಲ್ಗಾನ ಹೋಗು ಅಂತೀನಿ. ನಾವು ಯಾಕೆ ನಿಷ್ಠೂರ ಆಗಬೇಕು, ಸುಮ್ಮನೆ ಮಾತಾಡಿ ನೀನು ಇಕ್ಕೊಂಡು ಉಂಬೋದು ನೀರು ಹಾಕ್ಯಂಡ್ಲು ಎಲ್ಲ ಮಾಡ್ತಾಳೆ. ಅವ್ರ ಮನೆಯಾಗ ಅವ್ರು ಮಾಡ್ಕೋಬೇಕಿಂತವೆಲ್ಲನ ಸುಮ್ಮನೆ. ಇವಾಗ ಆ ಕೋಮ್ಲಿಗೂ ಸ್ವಾಮಿಗೂ ನೋಡು ಅವ್ರು ಬಂದು ಹಂಗೆ ಹೇಳಿರು, ಅಲ್ಲ ನೀನು ಯಾಕಮ್ಮ ನಿಮ್ಮ ಮನೆಯಾಗ ಇಕ್ಕೊಂಡಿದೀಯಾ ಅಂತ ಕೇಳ್ತಾರೆ ಅವರು. ಅವ್ರಿಗೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ಅಲ್ಲ ನೀನು ಯಾಕೆ ಇರಿಸ್ಕೊಂಡಿದ್ಯಾ ಸವಿತಾ ನನ್ನ ಸೊಸೆನ ಅಂತ ಕೇಳ್ತಾರೆ. ಅವಾಗ ನಾವು ಯಾತಿ ಹೇಳೋಕ್ಕಾಗಲ್ಲ. ಹೋಗ್ಲೇಳು ಅಮ್ಮ ತಾಯಿ ನಿನ್ನ ಪಾಡಿಗೆ ನೀನು ಹೋಗಿ ನೀನು ಬ್ಯಾಗ್ ತಗೊಂಡು ಅಂತ ಹೇಳ್ತೀನಿ. ಸವಿತಕ್ಕ ಊಟ ಊಟ ಮಾಡೋಗು. ನಾನು ಮಾಡ್ತೀನಿ, ನನಗೆ ಗೊತ್ತೈತೆ ನಮ್ಮ ಮನೆಗೆ ನನಗೆ ಯಾವಾಗ ಊಟ ಮಾಡಬೇಕು ಯಾವಾಗ ಊಟ ಮಾಡಬಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ, ನಾನು ಮಾಡ್ತೀನಿ. ಅಲ್ಲ ನೀನು ಇಲ್ಲೇ ಹಾಕಿದ್ಯಮ್ಮ ನಮ್ಮ ಮನೆಗೆ ಬಂದು ಯಾಕೆ ಇದೆಯಾ? ಅದು ದುಡ್ಡು ಕೊಡೋಕ್ಕಾಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಯಾವಾಗನ ಕೊಡುವಂತೆ ಅಡ್ಜಸ್ಟ್ ಮಾಡಿ ಊರಿಗೆ ಹೋಗಿ ಇನ್ನೊಂದು ವಾರ ಬಿಟ್ಟು ಬೇಕಾದ್ರೆ ಕೊಡು. ಇವಾಗ ನೀವು ನಮ್ಮ ಮನೆಯಾಗ ಇರಬೇಡ ತಾಯಿ, ನಿನ್ನ ಪಾಡಿಗೆ ನೀನು ಹೋಗ್ತಾ ಇರು. ನಿಮ್ಮ ಅತ್ತೆ ತಗೋನು ನಿಮ್ಮ ಅಜ್ಜಿ ತಗೋನು ನಾನು ನಿಷ್ಠೂರ ಆಗಬೇಕು. ಇವಳು ಮನೆಯಾಗೆ ಇಕ್ಕೊಂಡವಳೆ ನನ್ನ ಸೊಸೆನ ಅಂತ, ನೀನು ನಮ್ಮ ಮನೆಯಾಗೆ ಇರಬೇಡ. ಅಲ್ಲ ಸ್ವಲ್ಪ ದಿನ ಒಂದು ವಾರ ಅವ್ರಿಗೆ ಬೇಜಾರಾಗಲಿ ನೋಡಪ್ಪ, ಇಲ್ಲಿ ಬಂದು ನಮ್ಮ ಮನೆಗೆ ಬರಲಿಲ್ವಲ್ಲ ಅಂತ ಬೇಜಾರ ಮಾಡ್ಕೊಂಬ್ಲಿ ಅಂತ ಅಷ್ಟೇ. ಅವರಿಗೆ ಸ್ವಲ್ಪ ಬುದ್ಧಿ ಕಲಿಸ್ಬೇಕು. ಅವನು ಕುಡಿತಾನೆ, ಸಖತ್ತು ಹಿಂಸೆ ಕೊಡ್ತಾನೆ, ಅದಕ್ಕೆ ಅವನು ಬುದ್ಧಿ ಕಲ್ತ್ಕೊಂಬ್ಲಿ, ಅವ್ರಿಗೂ ಬುದ್ಧಿ ಬರಲಿ. ಅವರು ಮಗನಿಗೂ ಮೊಮ್ಮಗನಿಗೂ ಬುದ್ಧಿ ಹೇಳು ಅಂತಂದರೆ ಬುದ್ಧಿನೇ ಹೇಳಲ್ಲ, ಅಜ್ಜಿ ಆಗಲಿ ಅವತ್ತೇ ಆಗಲಿ. ಅದಕ್ಕೇನೆ ನನಗೆ ಬೇಜಾರು. ನೋಡು ಅವ್ನು ಅಷ್ಟೊಂದು ಕುಡ್ದು ಅಷ್ಟೊಂದೆಲ್ಲ ಇದು ಮಾಡಿದ್ರು ಇವ್ರು ಏನು ಸ್ವಲ್ಪನೂ ಬುದ್ಧಿ ಹೇಳಲ್ವಲ್ಲ ಅನ್ನೋದು ನನಗೆ ಅಷ್ಟೇ ಬೇಜಾರು. ಅದಕ್ಕೇನೆ ನೋಡು ಅವಳಿಗೆ ಎಷ್ಟು ಬೇಜಾರು ಮಾಡ್ಕೊಂಡು ಬರ್ದಂಗೆ ಬೇರೆಯವ್ರ ಮನೆಗೆ ಬಂದು ಹೋಗ್ತಾಳಲ್ಲ ಅಂಬೋದು ಅವ್ರಿಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಇಲ್ಲಿರೋದು ಅಷ್ಟೇ, ಬೇರೆ ಇನ್ಯಾವ ಉದ್ದೇಶನೂ ಇಲ್ಲ. ಮುತ್ತಕ್ಕೆ ಫೋನ್ ಮಾಡಿದ್ದೆ ಬಾ ಅಂತ ಅಂದಿದ್ಲು, ಅದಕ್ಕೆ ಬಂದಿದ್ದೆ. ಇವಾಗ ಒಳ್ಳೆ ಬಂದಿದ್ದೀನಿ, ಒಂದು ವಾರ ಇದ್ದೋಗೋಣ ಅಂತ. ಈಗ ನನಗೆ ಬೇರೆ ಇಂಥ ಸಮಯದಾಗೆ ಬಯಕೆಗಳು ಜಾಸ್ತಿ, ಇಲ್ಲಿರೋಣ ಅಂತ ಆ ರೀತಿ ಬಯಕೆಗಳು ನನಗೆ. ಒಂದೇ ಹತ್ರ ಇರೋಕ್ಕಾಗಲ್ಲ, ಎಲ್ಲಿಗಾದ್ರೂ ಹೋಗೋಣ ಅನಿಸುತ್ತೆ. ಊರಲ್ಲೇ ಇದು ಬೇಜಾರಾಯ್ತಾ, ಇಲ್ಲಿಗೆ ಬಂದರೆ ಇವರು ಬರಬೇಡ್ರಿ ನಮ್ಮ ಮನೆಗೆ ಅಂತಂದರು. ಅದಕ್ಕೆ ನನಗೆ ಇಲ್ಲಿರ್ಬೇಕಂತ, ಇಲ್ಲೇ ವಾತಾವರಣ ನನಗೆ ಚೆನ್ನಾಗಿ ಹಿಡಿಯುತ್ತೆ, ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಅದಕ್ಕೆ ಇಲ್ಲಿರೋಣ ಅಂತ ಇಲ್ಲಿ ಉಳ್ಕೊಂಡಿದ್ದು ಕಣಕ್ಕ ಸವಿತಕ್ಕ. ಅಕ್ಕ ಇವಾಗ ಮುತ್ತು ಬೇರೆ ಇಲ್ಲ, ನಿನ್ಗೂ ಅಡುಗೆ ಗಿಡಿಗೆ ಎಲ್ಲ ಮಾಡಿಕೊಡೋದು, ಮನೆಯಾಗೆಲ್ಲ ಕೆಲಸ ಮಾಡೋದು ಎಲ್ಲ ಮಾಡ್ಕೊಂಡು ಕೊಡ್ತೀನಿ ಬಿಡಕ್ಕ. ಇನ್ನೇನು ಮಾಡೋಕ್ಕಾಗುತ್ತೆ, ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊ, ನಾನು 4 ದಿನ ಇದ್ದು ಹೋಗ್ತೀನಿ. ಇಲ್ಲಮ್ಮ ತಾಯಿ ನೀನು ಏನಾನ ಅನ್ಕ, ನಾನು ಮಕ್ಕಳ್ದಂಗೆ ಹೇಳ್ತಾ ಇದ್ದೀನಲ್ಲ, ನೀನು ಇಲ್ಲಿ ಇರಲೇಬೇಡ, ನಿನ್ನ ಪಾಡಿಗೆ ನೀನು ಹೋಗ್ತಾ ಇರು. ಸುಮ್ಮನೆ ಮಾತಾಡಿದ್ರೆ ಮಾತುಗಳು ಎಲ್ಲೆಲ್ಗೋ ಹೋಗ್ತಾವೆ ಜೀವಿತಾ, ಇರಬೇಡ. ಸುಮ್ಮನೆ ಯಾಕೆ ನಮಗೆಲ್ಲ ಯಾಕೆ ತೊಂದರೆ ಕೊಡ್ತೀವಿ? ಈಗ ನೋಡಿ ನಮ್ಮ ಕಷ್ಟಕ್ಕೆ ನಾವೇ ಇದ್ದೀವಿ. ಇವಾಗ 3 ಲಕ್ಷ ರೂಪಾಯಿ ದುಡ್ಡು ಅನ್ಸಿ ನನ್ನ ಸೊಸೆನ ನನ್ನ ಮಗನ ಬಿಡಿಸ್ಕೊಂಬರ್ಬೇಕು. ಇವಾಗ ನಾವು ಎಷ್ಟು ಕಷ್ಟ ಆಗಿದ್ದೀವಿ ಅಂತದ್ರಾಗೆ ಒಬ್ರು ಇದ್ರೂ ಎಕ್ಸ್ಟ್ರಾನ ಮನೆಯಾಗ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ಎಷ್ಟು ಖರ್ಚಾಗುತ್ತೆ ನೀನು ಅದನ್ನೆಲ್ಲ ಯೋಚನೆ ಮಾಡ್ಬೇಕು. ಒಬ್ರು ಮನೆಯಾಗಿದ್ದರೆ ಎಷ್ಟು ಊಟದ ಖರ್ಚು, ಮನೆಯಾಗ ಎಷ್ಟು ಖರ್ಚಿರುತ್ತೆ ಅಂತ. ಖರ್ಚು ಎಲ್ಲಾದರೂ ಹೋಗಲಿ, ನಿಮ್ಮ ಅತ್ತೆನೂ ನಿಮ್ಮ ಅಜ್ಜಿ ನನ್ನ ನಂಬ್ತಾರೆ. ಅಲ್ಲ ಕಣೆ ಯಾಕೆ ಇಕ್ಕೊಂಡಿದ್ಯಾ ನಿಮ್ಮ ಮನೆಯಾಗೆ ಅಂತ ಕೇಳ್ತಾರೆ. ಅವಾಗ ನಾನು ಏನು ಹೇಳೋಣ? ಅದಕ್ಕೆಲ್ಲ ನಾನು ಮಾತಾಡೋಕ್ಕಾಗುತ್ತಾ, ಉತ್ತರ ಕೊಡೋಕ್ಕಾಗುತ್ತಾ? ಯಾಕೆ ಇಕ್ಕೊಂಡಿದ್ಯಾ ಅಂತ ಕೇಳಿದ್ರೆ ಅವಳಿಗೂ ನಿಮಗೂ ಏನು ಸಂಬಂಧ ಅಂತ ಕೇಳ್ತಾರೆ. ಇವಾಗ ಏನು ಮಾತಾಡೋಣ ನಾನು ಹೇಳು? ಅಯ್ಯೋ ಅಲ್ಲ ನೀನು ಸ್ವಲ್ಪ ಅರ್ಥ ಮಾಡ್ಕೊ. ಸರಿ ಆಯಿತು ಬಿಡಕ್ಕ, ಹೋಗ್ತೀನಿ ಎಂಬುದಲ್ಲ, ಈಗಿಂದ ಈಗಲೇ ಬ್ಯಾಗ್ ತಗೊಂಡು ನೀನು ಎಲ್ಗಾನ ಹೋಗು, ನಿಮ್ಮ ಮನೆಗಾನ ಹೋಗು, ಬೇರೆಯವ್ರ ಮನೆಗಾನ ಹೋಗು, ನನಗೆ ಅದೆಲ್ಲ ಬೇಡ. ನನಗೆ ಅವೆಲ್ಲನ ನಾವು ಈಗ ನಮ್ಮ ಮನೆಯದೇ 1000 ಸಮಸ್ಯೆ ಐತೆ, ನಿಂದೆಲ್ಲ ಕೇಳ್ತಾ ಕುಕ್ಕಮ್ಮಕ್ಕಾಗಲ್ಲ. ನಮ್ದೇನು ಇಲ್ಲ ಅಂದರೆ ಬಿಡಪ್ಪ ಒಂದಿಷ್ಟು ಬಿಡುವ ಕುಕ್ಕೊಂಡು ಚೆನ್ನಾಗಿದ್ದೀವಿ, ಆರಾಮಾಗಿದ್ದೀವಿ, ಬಿಡುವ ಕುಕ್ಕೊಂಡು ಕ್ಷಣ ನಿಮ್ಮ ಮನೆ ವಿಷಯ ಮಾತಾಡೋಣ ಅಂತ ಹೆಂಗೆ ಏನು ಅಂತ ಕಷ್ಟ ಸುಖ ವಿಚಾರಿಸ್ತಿದ್ದೆ. ನಾನು ಇವಾಗ ಬಿಡುವಾಗಿಲ್ಲ, ನಾವಿವಾಗ ಅಂತ ಫ್ರೀಯಾಗೂ ಇಲ್ಲ, ನಾವಿವತ್ತು ಸುಖವಾಗೂ ಇಲ್ಲ, ನಾವು ಇವತ್ತು ಕಷ್ಟ ಆಗಿದ್ದೀವಿ. ಇಂಥ ಕಷ್ಟ ನನ್ನ ಮಗ ಸೊಸೆ ನೋಡಿದ್ರೆ ಕರ್ಕೊಂಡು ಹೋಗ್ಯವ್ರು ಅರೆಸ್ಟ್ ಮಾಡ್ಕೊಂಡು, ಮನೇಲಿ ಇವತ್ತು ಎಷ್ಟು ಕಷ್ಟ ಐತೆ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಆಮೇಲೆ ಮಾತಾಡಬೇಕು. ಇಲ್ಲಿ ಬಂದಿರೋದಕ್ಕಿಂತ ಮುಂಚೆ ಅವ್ರ ಮನೆ ಪರಿಸ್ಥಿತಿ ಹೆಂಗೈತೆ ಏನು ಎಲ್ಲ ನೋಡ್ಕೋಬೇಕು. ಹೋಗಮ್ಮ ತಾಯಿ, ನಿನ್ನ ಸವಾಸ ಬೇಡ, ಹೋಗಿ ಬ್ಯಾಗ್ ತಗೊಂಡು ಹೊರಟೋಗ್ಬಿಡು, ನಿನ್ನ ಮನೆಯಾಗಿರ್ಬೇಡ. ಯಾಕೆ ಸವಿತಮ್ಮ? ಅಲ್ಲ ನೋಡಕ್ಕ ಇವಳು ಅಲ್ಲ ಬಂದು ಇಲ್ಲಿ ಸೇರ್ಕೊಬಿಟ್ರೆ ನಮ್ಮ ಮನೆಗೆ ಎಷ್ಟು ಕಷ್ಟ ಐತೆ. ನನ್ನ ಸೊಸೆ ಮಗನ್ನೇ ಬಿಡಿಸ್ಕೊಂಬರಕ್ಕೆ ನಾನು ಎಷ್ಟು ಪರದಾಡ್ತಾ ಇದ್ದೀನಿ. ಅಂತಂದ್ರೆ ಬಂದು ಇಲ್ಲೇ ಉಳ್ಕೊಂಡ್ರೆ ಅವ್ರ ಅಜ್ಜಿನೂ ಅತ್ತೆ ಬಂದು ನನ್ಗಂಬ್ತಾರೆ. ಅಲ್ಲ ಕಣೆ ಯಾಕೆ ನೀನು ಮನೆಯಾಗ ಇಟ್ಕೊಂಡಿದ್ಯಾ ಅವಳನ್ನ ಅಂತ ಕೇಳ್ತಾರೆ. ನಾನು ಅವ್ರಿಗೇನು ಹೇಳೋಣ? ಬಂದೈದಾಳಮ್ಮ ಏನು ಮಾಡೋಣ ಅಂತ ಅಂದೆ ನಾನು. ಬಂದಿದ್ರೆ ನೀನು ಬಂದಿರೋರ್ನೆಲ್ಲ ಇರಿಸ್ಕೊಂತಿ ಅಂತ ಕೇಳ್ತಾರೆ ಅವ್ರು ತಪ್ಪಾಗಿ ತಿಳ್ಕೊಂತಾರೆ. ಯಾಕೆ ಇರಿಸ್ಕೊಂಡವಳೋ ಏನೋ ಅಂತ ಹೇಳಿ. ಇವಳಿಂದ ಏನು ನಮಗೇನು 1 ರೂಪಾಯಿ ಆದ ಇಲ್ಲ ಏನಿಲ್ಲ. ಇವಳೇ ನಮ್ಮ ತಗಿನ ದುಡ್ಡು ಇಸ್ಕೊಂಡವಳೆ, ಇವಳೇ ಇಸ್ಕೊಂಡ್ರೆ ಕೊಟ್ಟಿಲ್ಲ. ನಾನು ಅದನ್ನೇ ಹೇಳಿ ಇಸ್ಕೊಂಡವಳಮ್ಮ,
ಕೊಟ್ಟಿಲ್ಲ, ನಾವೇನು ಅವಳ್ತಾಗೇನು 1 ರೂಪಾಯಿ ದುಡ್ಡು ಇಸ್ಕೊಂಬಲ್ಲ, ನಾವೇನು ಅವಳ್ತಾಗೇನು ಯಾತ ಕೇಳಲ್ಲ. ಏನೋ ಇವತ್ತು ಅವಳು ನಮ್ಮ ಮುತ್ತುಗೆ ಪರಿಚಯ ಅಂಬೋದಕ್ಕೋಸ್ಕರ ನಮ್ಮ ಮುತ್ತು ಚೆನ್ನಾಗಿ ಮಾತಾಡಿಸ್ತಾಳೆ, ಮುತ್ತು ತ ಚೆನ್ನಾಗಿ ಕೈದಾಳೆ ಅಂಬೋದಕ್ಕೋಸ್ಕರನ ಮನೆಗೆ ಬಿಡ್ಕೊಂಡಿದ್ದೀವಿ ಬರ್ತನು. ಇಲ್ಲ ಅಂದಿದ್ರೆ ನಾವು ಬಿಡ್ಕೊಂತಿರ್ಲಿಲ್ಲ ಅಂತ ಹೇಳಿದ್ವಿ. ಗೆಸ್ಟ್ ಹೇಳಿದ್ಯಲ್ಲ ಬಿಡ್ಕೊಂಬಲ್ಲ ಅಂತ ಹೇಳಿದ್ವಿ ನಾವು. ಅವ್ರು ಬಂದು ನನ್ನ ಕೇಳಿದ್ರು, ಹೆಂಗೆ ಮಾಡೋಣ ಅನ್ನಿಸ್ಬಿಟ್ಟೈತಿ. ಇವಾಗ ಹೋಗಿ ದುಡ್ಡಿಗಂತ ನನಗೆ ಸಾಕಾಗ್ಬಿಟ್ಟೈತಿ. ಅಷ್ಟು ನಾನು ಪರದಾಡ್ತಾ ಇದ್ದೀನಿ ದುಡ್ಡಿಗೋಸ್ಕರನ. ಅಂದರೆ ಒಬ್ರು ಮನೆಯಾಗೆ ಇರಬಾರ್ದು. ಹೋಗಮ್ಮ, ಇಂಥ ಸಮಯದಾಗ ಇದ್ದಿದ್ದು ಇರಬಾರ್ದು ಕಣಮ್ಮ. ಮತ್ತು ಇಂಥ ಸಮಯದಾಗಿದ್ದರೆ ಏನಾನ ಒಂದಿಷ್ಟು ಹೆಚ್ಚು ಕಮ್ಮಿ ಆತ ಅಂತಂದರೆ ನಮ್ಮ ತಲೆ ಮೇಲೆ ಬರುತ್ತೆ ನಾಳೆ ದಿನ ಏನಾದ್ರೂ. ನೀವೇ ಯೋಚನೆ ಮಾಡಿರಿ, ನಮ್ಮ ತಲೆ ಮೇಲೆ ಬರುತ್ತೆ. ಏನಾನು ಸ್ವಲ್ಪ ಮಿಸ್ಟೇಕ್ ಎಲ್ಲಿ ಹೆಚ್ಚು ಕಡಿಮೆ ಆದ್ರೂ ನಮ್ಮ ತಲೆ ಮೇಲೆ ಬರುತ್ತೆ ಕಣಮ್ಮ. ಇಂಥದ್ರಾಗೆ ಇರಬಾರ್ದು ಕಣಮ್ಮ. ನಿಮ್ಮ ಮನ್ಗಳಂಗೆ ನೀವು ಇರಬೇಕು, ಇಲ್ಲ ಅತ್ತ ಮನೆಯಾಗಿರ್ಬೇಕು, ಇಲ್ಲ ತವ್ರ ಮನೆಯಾಗಿರ್ಬೇಕಂತ ಜೀವಿತ. ಸುಮ್ಮನೆ ಹೋಗು, ಇಲ್ಲ ಇಲ್ಲಿರು, ಇಲ್ಲ ನಿಮ್ಮ ತವ್ರ ಮನೆಯಾಗಿರು. ಇಲ್ಲಿರೋಣ ಅಂತಂದರೆ ಬಿಡ್ಕಮ್ಮಲ್ಲ ಕಣ್ ರಾಜ ಆಂಟಿ ಅವರು ಬರಬೇಡ ಅಂತಾರೆ. ಏನು ಮಾಡೋಣ, ಹೋಗಿ ನನಗಂತ ಸಾಕಾಗ್ಬಿಟ್ಟೈತೆ. ಬಿಡು ಹೋಗ್ತೀನಿ, ಹೋಗ್ತೀನಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ಹೋಗ್ತೀನಿ ಬ್ಯಾಗ್ ತಗೊಂಡು. ಇಲ್ಲಿ ಕೈ ನೋಡಿ, ಅಲ್ಲಿ ಮನೆ ತಡೆಗೆ ಅಲ್ಲೇನೆ, ಅಲ್ಲಿ ರೂಮ್ನಾಗೆ ಬ್ಯಾಗ್ ಅಲ್ಲೇ ಕೆಳಗೈತಿ, ತಗೊಂಡು ಹೋಗು. ಸುಮ್ಮನೆ ಯಾಕಂತ ಹೊರಟು ನಾವು ಪರದಾಡೋಕ್ಕಾಗಲ್ಲ. ಅದು ದುಡ್ಡು ಹಾಕಿ ಹೊಡೋದು ಕಲಿ ನೀನು. ತಂದಿರೋ ದುಡ್ಡು ಹಾಕಿ ಕಳಿಸು ವಾಪಸ. ನೋಡಿ ಮಾತು ಬರಲ್ಲ ಹಂಗಂದ್ರೆ, ದುಡ್ಡು ಕೇಳಿದ್ರೆ ಮಾತ್ರ ಮಾತು ಬರಲ್ಲ. ಅಲ್ಲ ಬಂದು 2-3 ದಿನ ಆಯ್ತು, ನಾವು ಅದು ಹೆಂಗೆ ಸುಧಾರ್ಸೋಣ? ನಮ್ಮ ಮನೆಗೆ ಬಂದರೆ ಅವರು ಬೆಳಗ್ಗೆ ಬಂದು ಸೋಮವಾರ ಕಮ್ಮಿ, ನೀನು ಯಾಕಮ್ಮ ಈಗ ಕೇಳಿದ್ಯಾ ಅಂತ ಕೇಳ್ತಾರೆ. ಅವಾಗ ಹಂಗಂದ್ರೆ ನಾನು ಏನು ಹೇಳೋಕ್ಕಾಗುತ್ತೆ ಹೇಳು? ಬಂದಿಲ್ಲ ಇದ್ದಾಳೆಲ್ಲ ನಮ್ಮ ಮನೆಯಾಗೆ, ನಮ್ಮದೇ ಬಂಡಾಟ. ಇವಾಗ ನಾವೇ ಬಿಡುವಾಗಿಲ್ಲ ಇವಳದು ಕಷ್ಟಗಳು ಕೇಳ್ಕೊಂಡು ಕುಕ್ಕಮ್ಮಕ್ಕೆ. ನಾವಿವತ್ತು ಎಷ್ಟು ಕಷ್ಟ ಆಗಿದ್ದೀವಿ, ಯಾವತ್ತಿ ಬಿಡಿಸ್ಕೊಬತ್ತೀನಪ್ಪ ನನ್ನ ಮಗ ಸೊಸೆನ ಅಂತೇಳಿ ನಾನು ಆ ಟೆನ್ಷನ್ ಆಗಿದ್ದೀನಿ. ಇವಳ್ದೊಂದು ನಮಗೆ ತಲೆ ಬಿದ್ದೋಗುತ್ತೆ. ಓದ್ಲೇನು ಜೀವಿತ ಬ್ಯಾಗ್ ತಗೊಂಡು ಹೋಗ್ತಾ ಇದ್ಲು, ಎತ್ತೋದ್ಲು, ಯಾಕಡೆಗೆ ಹೋದ್ಲು ಹೇಳ್ವಾರ ನಿಂತ್ಕೊಂಡಿಲ್ಲ. ನಮ್ಮ ಬ್ಯಾಗ್ ತಗೊಂಡು ಯಾತ ಮಾತಾಡ್ತಿದ್ಲು. ಯಾರು ತಗೋಣ, ಯಾರಿಗ ಫೋನ್ ಮಾಡಿದ್ಲೇನೋ ಅವ್ರ ಅಮ್ಮಗೆ, ಯಾರಿಗಾನ ಮಾತಾಡ್ತಾ ಇದ್ಲು. ಓದ್ಲೇನು ಹೋಗ್ತಿಲ್ಲ ಕಣ್ ಭಾಗ್ಯಮ್ಮ. ಇವಳೇನೆ ಸವಿತಮ್ಮ ಹೋಗಂತಂದ್ಲು, ಹೋಗ್ತಾ ಇದ್ದಾಳೆ. ಅಲ್ಲಿಂಥ ಸಮೇತ ಬಂದು ಹಿಂಗೆ ಕಾಂಡರ್ ಮನೆಗಳಾಗಿದ್ರೆ ನಾನು ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ? ಹೋಗಿ ಸುಮ್ಮನೆ ನೋಡಿ ಮನೆಯಾಗ ಅವ್ರು ಇರೋದು ಬಿಟ್ಟು ಮತ್ತೆ ಯಾರ ಮನೆಯಾಗ ಯಾರು ಇರಿಸ್ಕೊಂಬಲ್ಲಮ್ಮ. ಇವಾಗ ಅವ್ರ ಪಾಡಿಗೆ ಅವರು ಚೆನ್ನಾಗಿರೋದು ನೋಡ್ಬೇಕು. ಅವಳು ಇಲ್ಲಿ ನೋಡಿಲಿ, ಅವಳು ಹೆಂಗೆ ಅಂತಂದರೆ ಜೀವಿತ, ಅವಳೆಲ್ಲನಾತು ನಾನು ಚೆನ್ನಾಗಿರೋತಾಗ ಇದ್ದುಬಿಡ್ತೀನಿ, ಊಟ ಮಾಡ್ಕೊಂಡು ಅಂತಾಳೆ. ಬದುಕು ಮಾಡೋಕ್ಕಾಗಲ್ಲ ಇಂಥ ಸಮಯದಾಗ. ಸ್ವಲ್ಪ ಅಂದರೆ ಏನಾನ ಆದ್ರೂ ಕಷ್ಟನೇ. ಯಾರಾಗ್ತಾರೆ ಹೊತ್ತಲ್ಲೊತ್ನಾಗ ಏನಾನ ಆದರೆ, ಇವಾಗಪ್ಪ ಇಂಥವ್ರ ಮನೆಯಾಗಿದ್ಲು ಹಿಂಗಾಯ್ತು, ಅವ್ರು ಏನು ಮಾಡಿರೋ ಏನೋ ಎತ್ತ ಅಂತೇಳಿ ನಾಳೆ ದಿನ ಇವ್ರ ಮೇಲೆ ಬರೋದು. ಅದೇ ಮತ್ತೆ ನಾವು ಯಾರು ತಲೆ ಮೇಲೆ ಹೊತ್ಕೊಂತಾರೆ. ಅದಕ್ಕೆ ನಾನು ಮಕ್ಕಳ್ದಂಗೆ ಹೇಳ್ಬಿಟ್ಟಮ್ಮ, ತಾಯಿನ ಮನೆಯಾಗಿರ್ಬೇಡ, ನಿನ್ನ ಪಾಡಿಗೆ ನೀನು ಹೋಗ್ಬಿಡು, ಸುಮ್ಮನೆ ಇಲ್ಲಿ ಇರಲೇಬೇಡ ನೀನು ಅಂತ ಹೇಳ್ಬಿಟ್ಟೆ. ಅದಕ್ಕೆ ಓದ್ಲು ನೋಡಿ ಸುಮ್ಮನೆ. ಅಲ್ಲ ಅವರಪ್ಪ ರಮ್ಮೇನ ದುಡ್ಡಾಗಿ ಕೇಳಬೇಕಾಗಿತ್ತು, ಬಿಡಿಸ್ಕೊಂಬರೋಕ್ಕೆ ಕೊಡ್ರಿ ಅಂತ. ಅಯ್ಯೋ ಅವೆಲ್ಲಿ ಕೊಡ್ತಾವ ಬಾ, ಕೇಳಿ 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 ಸಾಕಾಗುತ್ತೆ. ಅವ್ರೆಲ್ಲಿ ಕೊಡ್ತಾರೆ? ಅವ್ರು ಕೊಡೋರಾಗಿದ್ದರೆ ಇನ್ಯಾಕೆ? ಇಲ್ಲ ಕಳೆ, ಅವ್ರು ಕೊಡಲ್ಲ ಅವರು. ನೀನು ಹೆಂಗೆ ಕೇಳು ಕೊಡಲ್ಲ. ನಾನು ಅಲ್ಲೇನೆ ನನ್ನ ತಮ್ಮ ಶಂಕ್ರಿನ ಕೇಳಿದೆ, ಅವಳು ಪದ್ಮಂಗೆ ಹಿಂಗೆ ಬತ್ತಾಳೆ. ಏನು ಕೊಟ್ಬಿಟ್ಟಿದ್ರೆ ನೀವು ಹಂಗೆ ಹಿಂಗೆ ಅಂತ ಹಂಗೆ ನಾಯಿ ಬಂದಂಗೆ ಬತ್ತಾಳೆ. ಇಟ್ಕೊಂಡು ಕೇಳೋದ್ರಂಗೆ ಬತ್ತಾಳೆ. ಹೋಗು. ಹಂಗೆ ಹೆಂಗೆ ಮಾತಾಡ್ತಾಳೆ ಅಂದರೆ ಹಂಗೆ ಮಾತಾಡ್ತಾಳೆ. ನೋಡಮ್ಮ, ಅವರು ಮಗಳು ಅಂಬೋದೊಂದು ಈಟನ ಪ್ರೀತಿ ಇಲ್ವಿ. ನೋಡಪ್ಪ ನನ್ನ ಮಗಳು ಕೊಡಬೇಕು ಅಂಬೋದೊಂದು ಈಟನ ಇಲ್ವ ಅವ್ರ ಮನಸ್ಸಿನಾಗಿ? ಹೇಳತ್ತೆ ಅಂತರ್ಗಾಗಲಿ ಒಂದಿಟ್ಟು ಆಸೆ ಇದ್ದೇ ಇರುತ್ತಮ್ಮ. ಅವ್ರ್ಯಾಕೆ ಹಂಗೆ ಮಾಡ್ತಾರೆ? ಅಯ್ಯಪ್ಪ ದೇವ್ರಿ, ಅಲ್ಲ ಎಂತೆಂಥ ಜನ ಇರ್ತಾರಪ್ಪ ಅನ್ಸುತ್ತೆ. ನಮ್ಗೇನ ಮಕ್ಳ ಮೇಲೆ ಬೋಲ್ ಪ್ರೀತಿ ಅಮ್ಮ ತಾಯಿ. ನಮ್ಮ ಹುಡುಗರಿಗೆ ಆತ ಒಂದು ಈಟ್ ಆಗೈತೆ ಅಂದ್ರೆ ನಮ್ಗೆ ಯೋಟು ಒಂಥರ ನಮ್ಮ ಹುಡುಗನ ಕಾಲಕ್ಕೆ ಒಂದು ಏಟು ಮುಳಿ ಸುಚ್ಚಿ ಏನೈತೆ ಅಂದ್ರೆ ನನಗೊಂಥರ ಬೈವದಂಗೆ ಆಗುತ್ತೆ. ಆ ಥರ ನನಗೆ ಏನಾಗುತ್ತಪ್ಪ ಏನು ಎತ್ತ ಅಂತ ನಾವು ಯೋಟು ಪರದಾಡ್ತೀವಿ ನೋಡಮ್ಮ. ಅವ್ರು ಏನು ತಲೆನೇ ಕೆಡಿಸಿಮಲ್ಲ ತಾಯಿ. ಅಲ್ಲ ಮಕ್ಕಳು ಅಂತಂದ್ರೆ ಅವ್ರಿಗೆ ಪ್ರೀತಿ ಇಲ್ವಿ ಮನಸ್ಸಿನಾಗಿ? ಅವ್ರು ಇನ್ನೆಂತಾರೆ ತಾಯಿ, ಅವ್ರು ಏನು ದುಡ್ಡು 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 ಅಂತಾರೆ. ಮಕ್ಳಿಗಿನ್ನ ಹೆಚ್ಚು ದುಡ್ಡು. ದುಡ್ಡು ಏನು ಇವತ್ತಲ್ಲ ನಾಳೆಗೆ ದುಡಿಬೋದು. ಏನು ಕಡೆಗಳವ್ರು ಅನ್ನೋ ಥರ ಇದು ಮಾಡ್ತಾರೆ. ಅವ್ರಿಗೇನು ಬುದ್ಧಿ ಇಲ್ಲ ತಗ. ಅತ್ಕನಾಗಲಿ ಒಂಥರ ಇದು ಮಾಡ್ತಾರೆ ಅವರು. ಹಂಗಿದ್ರೆ ನನಗೇನೋ ಇಷ್ಟ ಆಗಲ್ಲಮ್ಮ. ಹೇಳತ್ತ ಅವ್ರು ಯಾಕೆ ಹಂಗೆ ಮಾಡ್ತಾರೆ? ಸ್ವಲ್ಪ ಇರಬೇಕು, ಇಷ್ಟೊಂದು ಇರಬಾರ್ದು. ಪದ್ಮನ ಶಂಕರ ಯಾಕೆ ತಲೆ ಕೆಡಿಸಮಲ್ಲಮ್ಮ ಅವರು. ಅವ್ರ ಪಾಡಿಗೆ ಅವ್ರು ಇದ್ದಾರೆ. ಅವಳೇ ಯಾರು ಹೇಳಿದ್ರು ಕೇಳಲ್ಲ. ಅವ್ರ ಪಾಡಿಗೆ ಅವಳು ಏನಾನ ಮಾಡ್ಕೊಂಬ್ಲೇಳು, ಅವಳೆ ಹಂಗಾನೆ ಇರ್ಲೇಳು ಅಂತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಜೀವಿತನ ಮನೆ ಬಿಟ್ಟು ಹೋಗ್ಬಿಡಮ್ಮ, ನಿನ್ನ ಮನೆಗಿರ್ಬೇಡ. ಆಮೇಲೆ ನಾಳೆ ದಿನ ಹೆಚ್ಚು ಕಮ್ಮಿ ಏನಾನ ಆಯಿತು ಅಂತಂದ್ರೆ ನಮ್ಮ ತಲೆ ಮೇಲೆ ಬರುತ್ತೆ. ನಿನ್ನ ಪಾಡಿಗೆ ನೀನು ಹೋಗ್ಬಿಡು, ಸುಮ್ಮನೆ ನಮ್ಮ ಮನೆಗಿರ್ಬೇಡ ಅಂತೇಳಿ ಮಕ್ಕಳ್ದಂಗೆ ಡೈರೆಕ್ಟಾಗಿ ಹೇಳ್ಬಿಟ್ಟೆ. ಯಾಕೆ ಏನಾನ ಅನ್ಕೊಂಬ್ಲೇಳು. ನೋಡ್ತಾ ಇರಿ, ನೆನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.